ಕರೆಸಿದ್ರು, ಹೋದೆ. ಹೆಣ ಬಿದ್ದಿತ್ತು. ಸುನಂದಮ್ಮ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು. ವಿಶ್ವಾಸನ್ಗೆ ರಾತ್ರಿ ಕುಡ್ದಿದ್ದೆ ಇಳಿದಿರ್ಲಿಲ್ಲ. ಅಪ್ಪ, ನನಗೆ ನಿದ್ದೆ. ಹೇಳಿದ್ದೆ ಹೇಳ್ಕೊಂಡು ಕೂತಿರ್ಬೇಡ. ಮುಖ್ಯವಾದ ವಿಷಯಕ್ಕೆ ಬೇಗ ಬಂದ್ರೆ ಅನುಕೂಲ. ಮಲ್ಗು. ನನಗೆ ನಿದ್ದೆ ಹೋಗಾಯ್ತು, ನಿದ್ದೆ ಬರಲ್ಲ. ನಿನಗೇನಾಗಬೇಕಾಗಿದೆ? ಮಲಗ್ತೀಯ? ಮಲಗು. ವಾಸಕ್ಕೆ ಮನೆ ಆಗ್ತಾ ಇದೆ, ಕೈಗೊಂದಿಷ್ಟು ಹಣ ಸಿಗ್ತಿದೆ. ನನ್ನನ್ನು ಒಳಗೆ ಹಾಕಿದ್ರೆ ತಿನ್ನೋಕೊಂದು ಬಾಯಿ ಕಮ್ಮಿ. ನಿನಗೂ ಸುಖವೇ. ಮಲ್ಗು. ಕೂತ್ಕೋ. ಏನ್ ಹೇಳ್ಬೇಕು ಅದನ್ನ ಹೇಳು. ಹೋಗು. ನಿನಗ್ ವಯಸ್ಸಾಯ್ತು, ನಿದ್ದೆ ಬರಲ್ಲ. ನನಗ್ ವಯಸ್ಸು. ಹೇಳು. ಹೋಗ್ ಕೂತ್ನಾ? ಎಲ್ರು ಕೂತೇ ಇದ್ರು. ಏನ್ ಮಾಡ್ತೀಯಾ? ನೀನು ಡಾಕ್ಟರ್ನ ಕರೆಸ್ದೆ. ಅವರು ಡೆತ್ ಸರ್ಟಿಫಿಕೇಟ್ ಕೊಟ್ರು. ಎತ್ಕೊಂಡು ಹೋಗಾಯ್ತು, ಸುಟ್ಟಿದ್ದಾಯ್ತು. ಪಶ್ಚಿಮ ವಾಹಿನಿನಲ್ಲಿ ಬೂದಿ ತೇಲ್ಸಿದ್ದು ಆಯ್ತು. ಶಾಮರಾಯರ ಆತ್ಮ ಸ್ವರ್ಗದಲ್ಲಿ ನಲೀತಿದೆ. ಹೋಗ್ ಮಲ್ಕೋ. ಈ ಬಡ ಆತ್ಮಕ್ಕೂ ಸ್ವಲ್ಪ ಶಾಂತಿ ಕೊಡು. ಏನಾಗಲ್ಲ ಅಂತೀಯ? ನಿನ್ಗೇನಾಗತ್ತೆ? ಹೇಳ್ತಾರೆ. ಹೇಳು. ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಿಸ್ಲಿಲ್ಲ ಅಂತಂದ್ರೆ? ಡಾಕ್ಟರ್ ಹೇಳಲಿಲ್ಲ, ಮಾಡಿಸ್ಲಿಲ್ಲ. ನಂದೇನು ತಪ್ಪಿಲ್ಲ ಅಲ್ವಾ? ಖಂಡಿತ ಇಲ್ಲ. ಡಾಕ್ಟರ್ನ ಕರ್ಸಿದ್ರೆ? ಕರೆಸ್ಲಿ, ವಿಚಾರಿಸ್ಲಿ. ಅವನು ಸತ್ಯ ಬಾಯ್ ಬಿಟ್ಬಿಟ್ರೆ? ಏನು? ಡಾಕ್ಟರ್ ಹೇಳಿದ್ರು. ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂದಿದ್ರಾ? ಬಾಯ್ ಬಿಟ್ಟು ಹೇಳೋ. ಮಾಡಿಸಿ ಅಂದಿದ್ರಾ? ಅದೇನ್ ಕರ್ಮ ಅವತ್ ನಡೆದಿದ್ದು? ಹೇಳು. ಡಾಕ್ಟರ್ ಕರ್ಕೊಂಡು ಬಂದೆ. ಅವನಂದ, ಸಾವು ಸಹಜ ಅನ್ನೋ ಸನ್ನಿವೇಶ ಇಲ್ಲ, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ, ಪೋಸ್ಟ್ ಮಾರ್ಟಮ್ ಆದ್ರೆ ವಾಸಿ ಅಂತ. ಮತ್ತೆ ಕೋಣೆನಲ್ಲಿ ವೆಂಕಟೇಶ ಕಾಲು ಹಿಡ್ದ. ಅವನಿಗೆ ಭಯ ಇತ್ತು, ಅವನ ಹೊಡೆತಕ್ಕೆ ಸಾವು ಸಂಭವಿಸಿರಬಹುದು ಅಂತ. ಅದಕ್ಕೆ ನಾನಂದೆ, ಸುನಂದಮ್ಮಂಗೆ ಶಾಮರಾಯರ ಪಾಲಿನ 90% ಕೊಡು, ಅಷ್ಟು ಬಿಟ್ಕೊಡೋದಾದ್ರೆ ಇಷ್ಟು ಸಹಕರಿಸ್ತೀನಿ ಅಂತ. ಶಾಮರಾಯರ ಸತ್ತ. ಸುನಂದಮ್ಮನಿಗೆ ವ್ಯವಹಾರ ಕಮ್ಮಿ. ವೆಂಕಟೇಶ ಅನಿಲ ಸಂಸ್ಥೆ ನುಂಗೋಕ್ ಕೂತಿತ್ತು. ಸತ್ತು ಮನುಷ್ಯನ ಹೆಣ ಹೊಯ್ದು ಸಾವಿನ ಕಾರಣ ತಿಳಿದು ಏನಾಗಬೇಕು ಹೇಳು? ಅವನ ಹೆಂಡತಿ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಸಹಕರಿಸಿ, ಅಷ್ಟೇ. ತಪ್ಪಾಯ್ತು? ಇಲ್ಲ ಬಿಡು. ಹೋಗಿ ಮಲಗಲಾ? ಧಾರಾಳವಾಗಿ ಹೋಗಿ ಮಲಗು. ಬೆಳಗ್ಗೆ ಪ್ಯಾಕ್ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ತೀನಿ. ಇನ್ನಿಲ್ಲಿ ನಿದ್ದೆ ಹತ್ತಲ್ಲ.
ಸಮಸ್ಯೆ ಆಗುತ್ತೆ ಅಂತೀಯ? ಕಣಿ ಕೇಳು, ಮೊದಲು ಆ ಡಾಕ್ಟ್ರನ್ನ ಹುಡುಕ್ಸು, ಬಾಯಿ ಮುಚ್ಕೊಂಡಿರಕ್ ಹೇಳು. ಅವ್ರು ಬಾಯಿ ಬಿಟ್ರೆ ನೀನು ಒಳಗೆ. ಕೂರಿಸ್ಕೊಂಡು ಹೇಳು. ಕೊಲೆ ಅಂತ ಸಾಬೀತಾದ್ರೆ ಅವನು ಒಳಗೆ ಹಾಕ್ತಾರೆ. ಅರ್ಥ ಆಗ್ತಿದ್ಯಾ? ಯಾರದ್ದೋ ಹೊಲ್ಸು ಯಾರೋ ಬಳ್ಕೊಂಡಿರೋರು. ನಿನಗೆ ಹಾಕ್ಬೇಕಿತ್ತು ಪಾರ್ಪತ್ಯದರ್ಕೆ. ಅದೇನ್ ಗಂಡಸ್ರು, ಗಂಡ ಕಾಡಿನ ಇದ್ದೆ ತೆಗ್ದ, ಅಣ್ಣ ಬೇಡ್ಸ್ ತೆಗ್ದ, ನೀನ್ ಹೀಗ್ ತೆಗ್ದ. ಹೋಗು, ಆ ಡಾಕ್ಟ್ರಿಗೆ ಹೇಳು, ಅವನು ಬಾಯಿ ಬಿಡಬಾರ್ದು. ಒಂದ್ 2 ದಿನ ಸಮಯ ಬೇಕು. ಅಲ್ಲಿ ಕಟ್ಟಬೇಕು ಅಂತಾರ್ರಿ. ವಾರಕ್ಕೆ 2 ದಿನ ನೀವು ಬಂದು ಕೂತು 25,000 50,000 ಅಂದ್ರೆ ಎಲ್ಲಿಂದ ತರೋದು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ನನ್ನ ಸ್ವಂತ ಖರ್ಚು ಕೇಳ್ತಾ ಇದ್ದೀನ. ನೀವು ಅರ್ಥ ಮಾಡ್ಕೋಬೇಕಲ್ವಾ, ನಮಗೂ ಬೇರೆ ಖರ್ಚುಗಳಿರುತ್ತೆ. ಅಲ್ಲದೆ ಹಣ ಕೊಡಿ ಅಂದ್ರೆ ಎಲ್ಲಿಂದ ಕೊಡೋದು? ನಾವು ತಿಂಗಳು ಸಂಬಳದ ಮೇಲೆ ಬದುಕ್ತಾ ಇರೋದು. ನೀವು ಹೇಳಿದ್ರಿ ಅಂತ ನಾನು ಒಪ್ದೆ. ಆಗಲ್ಲ ಅಂದ್ರೆ ಬಿಡಿ, ಕಾನೂನು ಪ್ರಕಾರ ಏನಾಗುತ್ತೋ ಆಗುತ್ತೆ. ನರ್ಸಿಂಗ್ ಹೋಮಿಂದ ಶಿಫ್ಟ್ ಮಾಡಿದ್ದೀರಾ? ಅಲ್ಲಿ ಚಿಕಿತ್ಸೆ ಸರಿ ಅನ್ಸ್ಲಿಲ್ಲ. ಸ್ಪೆಷಾಲಿಟಿ ಹಾಸ್ಪಿಟಲ್ ಸೇರಿಸಿದ್ದೀರಾ? ಅವನಿಗೆ ವಯಸ್ಸು, ಮದುವೆ ಇನ್ನೂ ಆಗಿಲ್ಲ. ಒಳ್ಳೆ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಕೊಡ್ಸಿರುತ್ತಾನೆ, ಮುಂದಿನ ಬದುಕು ಅಂತ ಆಗೋದು. ನೋಡ್ಕೊಳಕ್ಕೆ ಒಬ್ಬನ ನೇಮಿಸಿದ್ದೀರಂತೆ? ಕಾಲು ಮುರಿದಿದೆ, ಸೊಂಟದಿಂದ ಕೆಳಕ್ಕೆ ಪ್ಲಾಸ್ಟರ್ ಹಾಕಿದ್ದಾರೆ. ಅವನಾಗೆ ನಡೆಯೋದಕ್ಕೆ ಅಸಾಧ್ಯ. ಇರೋಳು ನಾನೊಬ್ಳು, ನೋಡ್ಕೊಳ್ಳೋಕ್ಕೆ ಅಂತ ಯಾರನ್ನ ಹುಡುಕ್ಲಿ? ಅದಕ್ಕೆ ಒಬ್ಬ ಮನುಷ್ಯನ ನೇಮಿಸಿದೆ. ನೀವೇ ಹಣ ಖರ್ಚು ಮಾಡೋ ಹಾಗಿದ್ರೆ ಈ ಆಸ್ಪತ್ರೆಗೆ ಸೇರಿಸ್ತಾ ಇದ್ರಾ? ನೋಡ್ಕೊಳ್ಳೋಕೆ ಒಬ್ಬನ್ನ ನೇಮಿಸ್ತಾ ಇದ್ರಾ? ನಾವು ಖರ್ಚು ಕೊಡ್ತಿದ್ದೀವಿ ಅನ್ನೋ ಕಾರಣಕ್ಕೆ ಹೀಗೆ ಮಾಡ್ತಿದ್ದೀರಿ. ಅವನ ಪಾಡಿಗೆ ಅವನು ಸಂಪಾದನೆ ಮಾಡ್ಕೊಂಡು ಆರಾಮವಾಗಿದ್ದ. ಆಕ್ಸಿಡೆಂಟ್ ಆಯಿತು, ಹೋದ, ಮಲಗ್ದ. ಈಗ ಕೆಲಸನೂ ಇಲ್ಲ, ಸಂಪಾದನೆನೂ ಇಲ್ಲ. ಯಾರು ಕೊಡ್ತಾರೆ? ಅವನನ್ನು ನೋಡ್ಕೊಳ್ಳೋದಕ್ಕೆ ಜನ ಇಲ್ಲ. ನಾನು 1 ವಾರ ರಜಾ ಹಾಕಿದೆ, ನನ್ನ 1 ವಾರ ಸಂಬಳ ಹೋಯ್ತು. ಸಂಬಳ ಇಲ್ಲದೆ ನನ್ನ ಜೀವನ ಅಸಾಧ್ಯ, ಹೋಗಲೇಬೇಕು. ಅದಕ್ಕೆ ಒಬ್ಬ ಮನುಷ್ಯನ ನೇಮಿಸಿದೆ. ಈ ಸ್ಥಿತಿಗೆ ಕಾರಣ ನೀವು. ಕೊಡ್ತೀನಿ ಅಂದ್ರಿ, ದಯವಿಟ್ಟು ಕೊಡಿ. ಕೊಡ್ತೀನಿ ಅಂದಿದ್ದೆ ನಿಜ, ಕೊಡಲ್ಲ ಅಂತ ಈಗಲೂ ಹೇಳ್ತಾ ಇಲ್ಲ. ಆದರೆ ನೀವು ಪದೇ ಪದೇ ಬರ್ತಾ ಇದ್ರೆ ಕಷ್ಟ ಆಗತ್ತೆ. ಪದೇ ಪದೇ ಬರೋದಕ್ಕೆ ನನಗೂ ಸಂಕೋಚ ಆಗತ್ತೆ, ಆದರೆ ವ್ಯವಧಾನ ಇಲ್ವಲ್ಲ. ಅಮ್ಮ, ಏನೋ? 1 ನಿಮಿಷ ಬರ್ತೀಯಾ? ಕೂತಿರಿ, ಬರ್ತೀನಿ. ಆ ಹೆಂಗಸು ನಾವು ತಿಳ್ಕೊಂಡಷ್ಟು ಸಭ್ಯ ಅಲ್ಲ. ನೀನು ಕೊಡ್ತಾನೆ ಇದ್ರೆ ಇದು ಸದ್ಯಕ್ಕೆ ಮುಗಿಯಲ್ಲ. ಗಾಡಿ ಗಾಡಿ ಅಂತ ಕುಣ್ದೆ, ಈಗ ನೋಡ್ ಕರ್ಮ ಬೇಕಿತ್ತ? ಆಗೋಯ್ತಲ್ಲ, ಅದಕ್ಕೇನ್ ಮಾಡ್ತೀಯಾ? ಮೊದಲು ಆ ಗಾಡಿನ ಮಾರೋ. ಕಾಲೇಜ್ಗೆ ಬಸ್ಸಲ್ಲಿ ಹೋಗ್ಬಿಟ್ವಾ, ಪ್ರಪಂಚ ಮುಳುಗೋಗಲ್ಲ. ಅದಾಯ್ತು, ಇದು ಹೇಳು. ಆಗಾಗ ಬನ್ನಿ, ಖರ್ಚು ಕೊಡ್ತೀನಿ, ಅದು ಬೇಡ. ಒಂದು ಮೊತ್ತ ನಿರ್ಧರಿಸಕ್ಕೆ ಹೇಳು, ಕೊಡು, ಕೈ ತೊಳ್ಕೊ. ಕಾಂಪನ್ಸೇಷನ್ ಅಂತ ಒಂದಿಷ್ಟು ಹಣ ನೀವು ಒಟ್ಟಿಗೆ ಕೊಟ್ಟು ಮುಗಿಸೋದಾದ್ರೆ ನನಗೂ ಸೌಕರ್ಯ ಆಗುತ್ತೆ. ನಾನು ನಿಮ್ಮನ್ನ ಪದೇ ಪದೇ ಬಂದು ಇರಿಟೇಟ್ ಮಾಡೋದು ತಪ್ಪುತ್ತೆ. ಹೇಳಿ, ಸೂಕ್ತ ಅನ್ಸಿದ್ರೆ ಕೊಟ್ಬಿಡ್ತೀನಿ. ಇದು ಇಲ್ಲಿಗೆ ಮುಗಿಲಿ. ತಕ್ಷಣಕ್ಕೆ ಅಂದರೆ ನಾನು ಹೇಗೆ ಹೇಳಿ? ಆಸ್ಪತ್ರೆ ಖರ್ಚಿಷ್ಟಾಗತ್ತೆ, ಒಂದು ಎಸ್ಟಿಮೇಟ್ ಮಾಡಿಸ್ತೀನಿ. ಆಗ್ಬೋದು. ಮುಂದೆ ಕಾಲು ಸರಿ ಹೋಗ್ಬೋದು, ಹೋಗದೇನೂ ಇರ್ಬೋದು. ಇದು ಮೂಳೆಗೆ ಸಂಬಂಧಪಟ್ಟಿದ್ದು, ಆಗಾಗ ಚಿಕಿತ್ಸೆ ಬೇಕಾಗಬಹುದು. ಅದನ್ನು ಸೇರಿಸಿ. ಕಾಲೇ ಊನ ಆಗಿ ಪರ್ಮನೆಂಟ್ ಡಿಸಬಿಲಿಟಿ ಅಂತ ಆದರೆ
ಹಾಗೇನು ಆಗಲ್ಲ ರೀ. ಆಗಲ್ಲ? ಆಯ್ತಪ್ಪ, ಆಗೇನು ಮಾಡ್ತೀರಾ? ಅವನಿಗೆ ಕೆಲಸ ಮಾಡೋ ಚೈತನ್ಯನೇ ಹೋಗ್ಬೋದು, ಯಾರು ಕೆಲಸನೇ ಕೊಡದೇ ಇರಬಹುದು. ಅವನಿಗೆ ಸಂಪಾದನೆ ಇಲ್ಲ ಅಂದಮೇಲೆ ಅವನ ಅಪ್ಪ ಅಮ್ಮನ ಹೇಗೆ ಸಾಕ್ತಾನೆ? ಅದು ಕಷ್ಟನೇ. ಕಾಲು ಊನ ಅಂತ ಆದ್ರೆ ಮದುವೆ ಆಗಲ್ಲ, ಅವನ್ ಪೂರ್ತಿ ಬದುಕೇ ಹಾಳು. ಕಾಂಪನ್ಸೇಷನ್ ಅಂದ್ರೆ ಇದೆಲ್ಲನೂ ಗಣನೆಗೆ ತಗೋಬೇಕಲ್ವಾ? ಯೋಚನೆ ಮಾಡಿ, ನಾಳೆ ಬರ್ತೀನಿ. ಕಾಲು ಅವಳ ಸಂಸಾರ ನಾವೇ ಸಾಕ್ಬೇಕು ಅನ್ನೋ ಥರ ಮಾತಾಡ್ತಾಳೆ. ನಮ್ಗೇನು ಕರ್ಮನ? ಆಗಲ್ಲ ನಮ್ಮ, ಅದೇನಾಗುತ್ತೋ ನೋಡೋಣ. ಈಗಿನ ಪರಿಸ್ಥಿತಿಗೆ ಇದು ಬೇಕಿರ್ಲಿಲ್ಲ. ನಾಳೆಯಿಂದ ಗಾಡಿ ತೆಗಿ, ಇದೆ ನಿನಗೆ. ಟೈಮ್ ಎಷ್ಟು ಅನ್ಕೊಂಡಿದ್ದೀರಿ? ರಾತ್ರಿ 11:30. ನಿಮಗ್ ಬಿಡಿ, ಹೆಂಡತಿ ಇಲ್ಲ, ಮಕ್ಕಳು ಅವ್ರ ಪಾಡಿಗೆ ಅವರು ಮೌನವಾಗಿ ಕೂತ್ ಬಿಡ್ತೀರಿ. 3 ತಲೆಮಾರು. ನಮ್ದಾಗಲ್ಲ ಸರ್. ಲೇಟ್ ಆದ್ರೆ ಬಾಗಿಲು ತೆಗಿಯಲ್ಲ ಸರ್, ಊಟ ಹಾಕಲ್ಲ ಸರ್. ಹೇಳಿ ಸರ್. ಹೇಳ ಲೋಫರ್. ಬಲವಾಗಿ ಒಂದು ಬಿಟ್ರೆ ಮುದ್ಕ ಮುದ್ದೆ ಆಗೋಗ್ತೀಯ. ಇದು ಸುಲಭ, ನನಗೆ ಹೇಳಿಸ್ಬಿಡ್ಬೋದು. ಹಾಗೆ ಮಾಡಕ್ಕಾಗಲ್ವೇ? ಹೊಡಿಯಕ್ಕಾಗಲ್ವೇ? ನಾವು ನೀವು ಸೇಮ್ ಸೈಡ್. ಹೇಳಿ ಪ್ಲೀಸ್, ಹೇಳಿ. ಕಷ್ಟ ಸರ್ ನೀವು. ಯಾಕೆ? ನನಗೆ ಸ್ಪಾಂಡಿಲೈಟಿಸು, ಕುತ್ಗಲ್ಲಿ 24 ತಾಸು ನೋವು. ಅದಕ್ಕೆ ಸ್ವಂತ ಅಪ್ಪ ಅಮ್ಮ ಒಂದೇಟು ಹೊಡೆದಿಲ್ಲ ಗೊತ್ತಾ? ಆಯ್ತು, ನಿಧಾನವಾಗಿ ಹೇಳಿದ್ರೆ ಸಾಕು, ಗದರಿಸೋದು ಬೇಡ, ಹೇಳ್ಬಿಡ್ತೀನಿ. ಕಷ್ಟ ಕಣಯ್ಯ ನೀನು. ಒಂದು ಬಿಟ್ರೆ ದವಡಲ್ಲಿರೋ ಹಲ್ಲುಗಳೆಲ್ಲ ಕೈಗೆ ಬರಬೇಕು. ಆದ್ರೆ ಏನ್ ಮಾಡ್ಲಿ, ಹೊಡೆಯೋ ಹಾಗಿಲ್ವೇ? ಇಬ್ರು ಸೇಮ್ ಸೈಡ್. ಹಲೋ. ಹೊರಟೆ ಹೊರಟೆ ಹೊರಟೆ. ಜೀಪ್ ತೆಗಿಯ. ಹೊರಟೆಮ್ಮ, ಹೊರಟೆ. ಗಂಟೆ 12 ಆಗ್ತಾ ಬಂತು. ಕಣೀಲಿ ಕಾಲ ಕಳಿಬೇಡ. ಹೇಳು ಮಜಾ. ಅದು ಅವತ್ತು ಫೋರ್ಜರಿ ಮಾಡಿದ್ದೆ, ಕುಡ್ದಿದ್ದೆ. ಕರೆದು ಕೇಳಿದ್ರು, ಕೋಪ ಬಂತು, ಹೊಡೆದೆ. 10 ಮಿನಿಟ್ಸ್, ಅದು ಗೊತ್ತು. ಮನೆ ತನಕ ತಂದುಬಿಟ್ಟೆ. ಕುತ್ತಿಗೆ ಚೈನ್ ಕೊಟ್ಟರು, ಪರ್ಸ್ ಕಾರಲ್ಲಿ ಬಿತ್ತು, ಅದು ಗೊತ್ತು. ನೆಕ್ಸ್ಟ್ ಡೇ ಬ್ರದರ್ ಸತ್ತಿದ್ರು. ಇಂಗ್ಲಿಷ್ 12 o'clock. ಅತ್ತಿಗೆ ಹೆಣದ ಪಕ್ಕ ಕೂತಿದ್ರು. 12 ಗಂಟೆ ಆಯ್ತು, ಮುಂದೆ ಕೇಳೋ. ಸ್ಟಾಂಪ್ ಪೇಪರ್ ತರಿಸು, 90% ಪಾಲು ಕೊಡು ಅಂತ ಅತ್ತಿಗೆ ಅಲ್ಲ ಹೇಳಿದ್ದು. ಅದಾಗೋವರೆಗೂ ಹೆಣ ಎತ್ತಲ್ಲ, ಅದು ಅತ್ತಿಗೆ ಅಲ್ಲ ಹಠ ಹಿಡ್ದಿದ್ದು. ನಿಂದೇನ ಐಡಿಯಾ? ಲೋಫರ್, ಗೊತ್ತಿತ್ತು ನಿನಗೆ. ಸಾವು ಅಸಹಜ, ಲಾಭ ಯಾರಿಗಾಗುತ್ತೋ ಅವ್ರ ಕುತ್ತಿಗೆಗೆ ಬರುತ್ತೆ. ಹಠ ಹಿಡಿದು ಅತ್ತಿಗೆ ಕುತ್ತಿಗೆಗೆ ನೀರು ಹಾಕಿದ್ಯಾ? 90%.
ಅಂತಿದೆ ಕೈ, ತೆಗೆದು ಬಿಟ್ರೆ ಹನುಮಂತರಾಯ ಆಗ್ಬಿಡ್ತೀಯ. ಆದ್ರೇನು ಮಾಡೋದು ಸರ್, ಕೈ ಎತ್ತೋ ಹಾಗಿಲ್ಲ, ಇಬ್ರು ಸೇಮ್ ಸೈಡ್. ಮುಂದೆ ಹೇಳಿ. ಅಷ್ಟೇ. ಅಷ್ಟೇನಾ? ಹ್ಞೂ. ಗ್ಯಾರಂಟಿ. ಹ್ಞೂ. ಚೈನು ಅಣ್ಣ ಪ್ರೀತಿಯಿಂದ ಕೊಟ್ಟರು, ಪರ್ಸು ಕಾರಲ್ಲಿ ಬಿತ್ತು. ಹಾಗೆ ಇದಕ್ಕೂ ಹೇಳು, ಅತ್ತಿಗೆಗೆ 90% ಪಾಲು, ಸ್ಟ್ಯಾಂಪ್ ಪೇಪರ್ ತರಿಸೋವರೆಗೂ ಹೆಣ ಎತ್ತಲ್ಲ. ಇದು ನಿನ್ನ ಐಡಿಯಾ ಅಲ್ಲ, ಗೋವಿಂದರಾಯರದು. ಅಷ್ಟು ಹೇಳಿ ಮುಂದಿಂದು ನನಗೆ ಬಿಡು. ಬರ್ಲಾ? ಅಣ್ಣನ ಚೆಕ್ ಬುಕ್ ಒಂದಿತ್ತು, ಅದೊಂದು ಅಕೌಂಟ್ ಊರಲ್ಲಿತ್ತು. ಅಣ್ಣ ಸತ್ ಸುದ್ದಿ ಅಲ್ಲಿಗೆ ತಲುಪಿರಲಿಲ್ಲ. ಸಹಿ ಚೆನ್ನಾಗಿ ಹಾಕ್ತಿದ್ನಲ್ಲ, ಅಣ್ಣ ಸತ್ ಮೇಲೆ ಒಂದು 15 ದಿನ ಆಪ್ರೇಟ್ ಮಾಡಿದ್ದೀನಿ. ಅಲ್ಲೊಂದು 5 ಲಕ್ಷ ಇತ್ತು, ತಗೊಂಡಿದ್ದೀನಿ. ಕಾಸು ತಗೋಬೇಕಾದ್ರೆ ನನ್ನ ಸಹಿನೂ ಹಾಕಿಸ್ಕೊಂಡಿದ್ದಾರೆ. ತನಿಖೆ ನಡೆದ್ರೆ ಸಿಗಾಕೋತೀನಾ? ಎರಡೂ ಕೈ ಹಿಂದಕ್ಕೆ ಕಟ್ತಾರೆ, ಮೇಲಿನ ಹುಕ್ಕಿಗೆ ನೇತು ಹಾಕ್ತಾರೆ. ಎಷ್ಟೊಂದು 70 kg ಇದೆಯಾ? ಇಡೀ ದೇಹದ ಭಾರ ಹೆಗಲ ಸ್ನಾಯುಗಳ ಮೇಲೆ. ನರ ಕಿತ್ತು ಹೋಗೋ ಹಾಗಾಗುತ್ತೆ ಗೊತ್ತಾ? ನೇತು ಹಾಕ್ಬೇಕು ನಿನ್ನ. ಆದ್ರೆ ಏನ್ ಮಾಡೋದು? ಸೇಮ್ ಸೈಡ್. ಬರ್ತಾ ಇದ್ದೀನಿ. ಅಷ್ಟೇನಾ? ಅಷ್ಟೇ. ಗಾಡ್ ಪ್ರಾಮಿಸ್? ಹ್ಞೂ. ಬರ್ಲಾ? ಹ್ಞೂ. ಮತ್ತೆ ಕರೆಯಲ್ಲ ತಾನೆ? ಹ್ಞೂ. ಥ್ಯಾಂಕ್ಸ್. ನನ್ನ ಮಿಸ್ಸಸ್ಸು ಸಡನ್ನಾಗಿ ಸತ್ತೋದ್ಲು. ನೈಟ್ 12 ಆಗೋಗಿತ್ತು. ಜಗಳ ಆಡ್ತಿದ್ದವಳು ಹಾಗೆ ಕುಸಿದು ಬಿದ್ಲು. ನೆಲದ ಮೇಲೆ ಹೊರಳಾಡ್ತಾ ಇದ್ಲು, ಎದೆ ನೋವು ಅಂತ. ಕರ್ಕೊಂಡು ಹೋಗ್ಬೋದಾಗಿತ್ತು ಡಾಕ್ಟ್ರ್ ಹತ್ರ, ಆದರೆ ಏನು ಮಾಡೋದು? ಕುಡ್ದಿದ್ದೆ. ಅದಕ್ಕೆ ಸುಮ್ಮನಾದೆ. ಅವಳು ಸತ್ತೋದ್ಲು. ಬೆಳಗ್ಗೆ 2 ಒಡವೆ ತಗೊಂಡು, ಡೆತ್ ನ್ಯಾಚುರಲ್ಲೇ, ಆದರೆ ಒಡವೆ ತಗೊಂಡಲ್ಲ, ಕುತ್ತಿಗೆಗೆ ಬರುತ್ತಾ? ಹದಿನೈದು ವರ್ಷ ಸರ್ವಿಸ್ ಸರ್ ನನಗೆ. ಆಣೆ ಮಾಡಿ ಹೇಳ್ತೀನಿ, ಈ ಟೈಪ್ ಲೋಫರ್ನ ನೋಡಿರ್ಲಿಲ್ಲ. ಕೆರ ತಕೊಂಡು ಓಡ್ಕೋಬೇಕು, ನಿಮ್ಮನ್ನ ಸೇಮ್ ಸೈಡ್ ಹಾಕೊಂಡಲ್ಲ ಅದಕ್ಕೆ. ಬರ್ಲಾ? 12:15 ಆಯ್ತು ಸರ್. ಇನ್ನೊಂದು ವಿಷಯ, ಮಾತಾಡಿದ್ರೆ ಜಾಡ್ಸ್ ಒದ್ದು ಬಿಡ್ತೀನಿ. ಇನ್ನು ಮುಂದೆ ಎಷ್ಟು ಕೇಳ್ತೀನೋ ಅಷ್ಟು ಹೇಳಬೇಕು. ಅಲ್ಲ ಅದು ಉಸಿರು ಬಿಟ್ರೆ ಕೊಂದು ಬಿಡ್ತೀನಿ.